forever on fire. ನೋಡಿ, ಈ ಬಗ್ಗೆ ಮಾತಾಡಲಿಕ್ಕೆ ಪ್ರಯಾಗ್ರಾಜ್ನಿಂದ ನಿಮಗೆಲ್ಲರೂ ಗೊತ್ತಿದೆ ಸ್ನೇಕ್ ಶ್ಯಾಮ್ ಅವರು ಮೈಸೂರಿನವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ದೇವ್ರು, ಹೇಳಿ ಸರ್ ಮೊದಲನೇದಾಗಿ ತಾವು ಹೇಗಿದ್ದೀರಾ ಸರ್? ನಾವು ಆರಾಮಾಗಿದ್ದೀವಿ, ಏನ್ ತೊಂದರೆ ಇಲ್ಲ. ನಾವು 27ನೇ ತಾರೀಕಲ್ಲಿ ಹೋದ್ವಿ. ಓಕೆ. ಅಲ್ಲಿ ಹೋಗಿ ನಮ್ಮ ಬನ್ಕಂಡೆ ಬಾಬಾ ಅವರ 15ನೇ ಸೆಕ್ಟರ್ ಅಲ್ಲಿ ಇದೀವಿ. ಓಕೆ. ಅಲ್ಲಿ ನಾವು ನಮ್ಮ ಸ್ನೇಹಿತರೆಲ್ಲ ಇದೀವಿ. ಇದಕ್ಕೆ ಮೂಲ ಕಾರಣ ಓಡಕ್ಕೆ ನಮ್ಮ ಮೆಕ್ಯಾನಿಕ್ ಸಿದ್ದರಾಜ್ ಅವರೇ ಕರ್ಕೊಂಡು ಹೋಗಿದ್ದ ಅಲ್ಲಿಗೆ. ಅಲ್ಲಿ ಹೋಗಿ ಆರಾಮಾಗಿದ್ದೀವಿ, ಏನ್ ತೊಂದರೆ ಇಲ್ಲ. ಆದ್ರೆ ಈಚೆ ಕಡೆ ಬಂದು ನಾವು ಈಚೆ ಕಡೆ ಬಂದು ನೋಡಕ್ ಹೋದಾಗ ನಾವು ಬಂದಿದ್ದ ದಿನ ಸುಮಾರು ಜನಗಳಿದ್ರು, ಅಷ್ಟೇನ್ ಜನ ಕಾಣ್ತಿರ್ಲಿಲ್ಲ. ನಿನ್ನೆ ದಿನ ಜನ ಬಂದ್ರು ಎಲ್ಲಿಂದ ಬಂದ್ರು ಅಂತ ಗೊತ್ತಿಲ್ಲ. ದೇಶ ವಿದೇಶದಿಂದ ಹಿಡಿದು ಎಲ್ಲಾ ಕಡೆಯಿಂದನೂ 6 ತಿಂಗಳು ಮಗುವಿಂದ ಹಿಡಿದು ವಯೋವೃದ್ಧ ತನಕ ಬಂದಿದ್ದಾರೆ. ಅಲ್ಲ, ಈಗ ಈ ಘಟನೆ ಆದಂತ ಸಂದರ್ಭದಲ್ಲಿ ತಾವೆಲ್ಲಿದ್ರಿ ಸರ್? ಅಲ್ಲಿದ್ರ ನೋಡಿದ್ರ? ನಾವು ಸೆಕ್ಟರ್ ಅಲ್ಲೇ ಇದ್ವಿ. ಓಕೆ ಓಕೆ ಓಕೆ. ಯಾಕೆಂದ್ರೆ ಈ ಘಟನೆ ನಡೆಯುತ್ತೆ ಅಂತ ಮೊನ್ನೆ ನಾವು ಸುಮ್ನೆ ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಬ್ರಿಡ್ಜ್ ಮೇಲೆ ಸಾವಿರಾರು ಸ್ಲಿಪ್ಪರ್ಗಳು ಬಿದ್ದಿತ್ತು. ಅವಾಗ ನಮ್ಮ ಫ್ರೆಂಡ್ ಒಬ್ರು ಅವ್ರನ್ನ ಕೇಳಿದ್ವಿ, ಚೇತನ್ ಅಂತ, ಏನ್ ಚೇತನ್ ಈ ತರ ಅಂತ. ಅವ್ರನ್ನು ಮೊನ್ನೆ ದಿನ ತುಂಬಾ ಜನ ಆಯ್ತಲ್ಲ, ನುಗ್ಲಾಡ್ತಲ್ಲಿ ಚಪ್ಪಲಿ ಗಿಪ್ಲಿ ಬಟ್ಟೆ ಗಿಟ್ಟೆ ಬರೇ ಎಲ್ಲ ಬಿಟ್ಬಿಟ್ಟು ಹೊಡೋಗಿದ್ದಾರೆ ನೋಡಿ ಅಂತ, ಅದನ್ನ ಕ್ಲೀನ್ ಮಾಡ್ತಾ ಇದ್ರು. ಅವಾಗ ಅನ್ಕೊಂಡ್ವಿ ಇವತ್ತೇ ಈ ತರ ಇರುವಾಗ ನಾಡಿದ್ ಮೌನಿ ಅಮಾವಾಸ್ಯೆ ದಿನ 10 ಕೋಟಿ ಜನರು ಎಕ್ಸ್ಪೆಕ್ಟೇಷನ್ ಇದೆ ಯಾವ ತರ ಇರುತ್ತೆ ಅಂತ. ನಿಜವಾಗ್ಲೂ ಹೇಳ್ತೀನಲ್ಲ, ನಾವು ನಮ್ಮ ಜೀವನದಲ್ಲಿ ಇಷ್ಟು ಜನನ್ನ ನೋಡಕ್ಕೆ ಸಾಧ್ಯನೇ ಇಲ್ಲ ಒಂದೇ ಕಡೆ. ನಿಜವಾಗ್ಲೂ ಒಂದ್ ಕಡೆ ಈ ತರ ಸ್ಯಾಂಪ್ಲಿಂಗ್ ಆಗೋದ್ರಿಂದ ಬೇಜಾರಾಗುತ್ತೆ. ಎರಡನೇದು ನಮ್ಮ ಜೀವನದಲ್ಲಿ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, 144 ವರ್ಷಕ್ಕೆ ಬರ್ತಕ್ಕಂಥ ಕುಂಭಮೇಳದಲ್ಲಿ ಈ ಒಂದು ಕುಂಭಮೇಳಕ್ಕೆ ನಾವು ಬಂದಿರೋದೇ ಒಂದು ಅದೃಷ್ಟ ಅನ್ಸುತ್ತೆ. ನಿಜಕ್ಕೂ ಸರ್. ಬಟ್ ಒಂದು ಸರ್, ಈಗ ಅಲ್ಲಿ ಈ ಸಂಗಮ ಘಾಟ್ ಮೇನ್ ಅಲ್ಲಿ ಗಂಗಾ ಏನೋ ಇದೆ ಸರ್, ಅಲ್ಲಿ ಜಾಸ್ತಿ ಆಗಿದೆ ಅಂತ ಸರ್, ಪಿಲ್ಲರ್ 12 ಹತ್ರ. ಅಂದ್ರೆ ಜಾಸ್ತಿ ಜನ ಇಲ್ಲೇ ಸ್ನಾನ ಮಾಡಬೇಕು ಅಂತ ನಂಬಿಕೆ ಬಯಕೆ ಅಂತ, ಹೌದಾ? ಹೌದು, ಖಂಡಿತವಾಗ್ಲೂ ಏನಾಗುತ್ತೆ ಅಂದ್ರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಪರಿಹಾರ ಆಗುತ್ತೆ ಅಂತ ಜನ ಏನ್ ಮಾಡಿದ್ದಾರೆ, ಎಲ್ಲ ಅಲ್ಲಿಗೆ ನುಗ್ಗಿದ್ದಾರೆ. ಆದ್ರೆ ಯಾವ ತರ ಅಂದ್ರೆ ನಾಗಾ ಸಾಧುಗಳೆಲ್ಲ ಸ್ನಾನ ಮಾಡಿ, ಅಗೋರಿಗಳು, ನಾಗಾ ಸಾಧುಗಳು, ಬಾಬಾಗಳೆಲ್ಲ ಸ್ನಾನ ಮಾಡಿದ್ಮೇಲೆ ಜನನ್ ಬಿಡ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಇವರೆಲ್ಲ ಈಚೆ ಬಂದಾಗ ಜನ ನುಗ್ತಾರೆ ಸ್ನಾನಕ್ಕೆ. ನುಗ್ಗುವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಈ ತರ ಸ್ಟ್ಯಾಂಪಿಂಗ್ ಆಗೋ ಸಾಧ್ಯತೆಗಳಿದೆ ಸರ್. ಈಗ ಅಲ್ಲಿ ತಮ್ಮ ಗಮನಕ್ಕೆ ಬಂದಾಗ, ಯಾಕಂದ್ರೆ ತಾವು ಅಲ್ಲಿದ್ದೀರಿ, ಅಗತ್ಯ ಕ್ರಮಗಳು ಅಂದ್ರೆ ವ್ಯವಸ್ಥಿತವಾಗಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಕ್ಸಿಟ್ ಮತ್ತೆ ಅಲ್ಲಿ ಎಂಟ್ರಿಗೆ ವ್ಯವಸ್ಥೆಗಳು ಸಮರ್ಪಕವಾಗಿದೆಯಾ? ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಯಾವ ತರ ಅಂದ್ರೆ ನಿಮ್ಗೆ ಯಾವ್ದಕ್ಕೂ ಕೊರತೆ ಇಲ್ಲ, ಯಾವ್ದು ಊಟಕ್ಕಿಂತ ಹಿಡಿದು ಟಾಯ್ಲೆಟ್ಗಿಂತ ಯಾವ್ದಕ್ಕೂ ಕೊರತೆ ಇಲ್ಲ. ಬಟ್ ಜನ ಜಾಸ್ತಿ ಆಗಿದ್ದಾರೆ. ಅವ್ರು ಇಷ್ಟು ಜನ ಬರ್ತಾರೆ ಅಂತ ಅಂದ್ರೆ ಹೇಳ್ತೀವಿ ನಾವು ಹೇಳಿದ್ರೆ, ನಾವೊಂದು ಚಿಕ್ಕ ಫಂಕ್ಷನ್ ಮಾಡುವಾಗ ಒಂದ್ 500 ಜನ ಎಕ್ಸ್ಪೆಕ್ಟೇಷನ್ ಇರುವಾಗ 1500 ಜನ ಬಂದಾಗ ಯಾವ ತರ ತಬ್ಬಿಬ್ಬಾಗ್ಬಿಡ್ತೀವಿ. ಆ ತರ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಇಷ್ಟು ಜನ ಇನ್ನೂ ಈಗ ಹೇಳ್ತೀರಾ 26 ಶಿವರಾತ್ರಿಗೆ ಎಷ್ಟು ಕೋಟಿ ಜನ ಬರ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಅವತ್ತೇ ಕೊನೆ ಆದ್ರಿಂದ ಎಷ್ಟು ಕೋಟಿ ಜನ ಬರ್ತಾರೆ ಅಂತ ಹೇಳಕ್ಕೆ ಆಗಲ್ಲ ಶಿವರಾತ್ರಿ ದಿನ. ಬಟ್ ಏನಾಗುತ್ತೆ ಅಂದ್ರೆ ಮಿಲಿಟರಿ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಆದ್ರೂ ಜನಗಳು ಅಂದ್ರೆ ಅಷ್ಟು ಕೋಟಿ ಜನಕ್ಕೆ ಇಷ್ಟು ಜನ ಕಂಟ್ರೋಲ್ ಮಾಡೋದು ಕಷ್ಟ ಇದೆ ಅಲ್ವಾ? ಕರೆಕ್ಟ್. ಹೌದು. ಅಂದ್ರೆ ಇವತ್ತು 10 ಕೋಟಿ ಸರ್, 10 ಕೋಟಿ ಭಕ್ತರ ನಿರೀಕ್ಷೆ ಇದೆ ಇವತ್ತು. ಹೌದು, ಖಂಡಿತ ಬರ್ತಾರೆ. 10 ಕೋಟಿ ಜನ ಬಂದೇ ಬರ್ತಾರೆ. ಅಯೋಧ್ಯೆಗೇನೆ ಎಷ್ಟೋ ಜನ ಹೋಗ್ತಾ ಇದಾರೆ ಅಂತದ್ರಲ್ಲಿ ಪ್ರಯಾಗ್ರಾಜ್ಗೆ ಅಂತ ಬಂದಿರೋರು ಎಷ್ಟು ಜನ ಬರ್ತಾರೆ ಸರ್? ನಿಜ ಸರ್. ನೀವು ಈಗ ಆ ಒಂದು ಘಟನಾ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾರೆ? ಯಾಕಂದ್ರೆ ಅಲ್ಲಿ ಚೀರಾಟ, ಅಳುದು, ತಮ್ಮವ್ರನ್ನ ಕಳ್ಕೊಂಡು ಎಷ್ಟೋ ಜನ ಪಾಪ ಅಲ್ಲಿ ಕಣ್ಣೀರು ಹಾಕ್ತಾ ಇದಾರೆ. ಇವೆಲ್ಲ ನಿಮ್ಗೆ ಕಾಣಿಸ್ತಾ ದೃಶ್ಯಗಳು ಅಂತ ಹೆಂಗೆ? ಏನಂದ್ರೆ ನಾವು ಅಲ್ಲಿಂದ 13 ಕಿಲೋಮೀಟರ್ ದೂರದಲ್ಲಿದ್ದೀವಿ ಸರ್. ಯಾಕೆಂದ್ರೆ ಇದು ಎಷ್ಟೋ ಎಕರೆಗಳಲ್ಲಿ ಒಂದೊಂದು ಸೆಕ್ಟರ್ ಮಾಡಿರ್ತಾರೆ. ಒಂದೊಂದು ಸೆಕ್ಟರ್ 2 ರಿಂದ 3 ಎಕರೆ ಇರುತ್ತೆ ಒಂದೊಂದು ಸೆಕ್ಟರ್. ಒಬ್ಬೊಬ್ರು ಬಾಬಾ ಒಂದೊಂದು ಸೆಕ್ಟರ್ ಮಾಡ್ಕೊಂಡಿರ್ತಾರೆ. ನಮ್ಮ ಬಡ್ಕಂಡೆ ಬಾಬಾ ಅಂತ 15ನೇ ಸೆಕ್ಟರ್ ನಾವು ಉಳ್ಕೊಂಡಿದ್ವಿ ಸರ್. ಅಲ್ಲಿ ಸುಮಾರು ಒಂದೊಂದು ಡೇರಾ ಅಂದ್ರೆ ನಮ್ಗೆ ಒಂದು ಟೆಂಟ್ ಕೊಟ್ಟಿರ್ತಾರೆ. ಆ ಟೆಂಟ್ ಅಲ್ಲಿ ಒಂದೊಂದು ಟೆಂಟ್ ಅಲ್ಲಿ 200-300 ಜನ ಇರ್ತೀವಿ. ಒಂದು ಸೆಕ್ಟರ್ ಅಲ್ಲೇ ಸುಮಾರು 3-4 ಸಾವಿರ ಜನ ಇರ್ತೀವಿ ಸರ್. ಎಸ್ ಸ್ನೇಕ್ ಶ್ಯಾಮ್ ಅವರೇ, ತಾವು ಬಹಳ ಹುಷಾರಾಗಿರಿ. ಆದಷ್ಟು ನೀವು ನಿಮ್ಮ ಒಂದು ಪ್ರಯಾಣ ಏನಿದೆ ಎಲ್ಲ ನಿಮ್ಮ ದರ್ಶನ ಸುಖಕರವಾಗಿರಲಿ. ಬಹಳ ಸೇಫಾಗಿ ಬನ್ನಿ ಸರ್ ವಾಪಸ್ ಕರ್ನಾಟಕಕ್ಕೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸ್ನೇಕ್ ಶ್ಯಾಮ್ ಅವರೇ.